ನೇತಿರುವಂಥ ಸಮಸ್ತ ಮಾಧ್ಯಮ ಬಳಗಕ್ಕೆ ಇವತ್ತು ಗದಗ ವಿಧಾನಸಭಾ ಕ್ಷೇತ್ರದ ಸವಿತಾ ಸಮಾಜದಲ್ಲಿರುವಂಥ ಸಮಾನ ಮನಸ್ಕರರು ಹಾಗೂ ಸನ್ಮಾನ್ಯ ಎಚ್ ಕೆ ಪಾಟೀಲರ ಅಭಿಮಾನಿ ಬಳಗದ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿ ನಡೆಸುವ ಉದ್ದೇಶ ಇಷ್ಟೇ. ಒಂದು ಸಾತ್ವಿಕ ಸಮಾಜ ನಿರ್ಮಾಣದ ಸಂಕಲ್ಪವನ್ನು ಹೊತ್ಕೊಂಡು ಭ್ರಷ್ಟಮುಕ್ತ ಸಮಾಜವನ್ನು ನೀಡಬೇಕು ಅನ್ನೋ ಪ್ರಯತ್ನದಲ್ಲಿ ಕಳೆದ 40 ವರ್ಷಗಳಿಂದ ರಾಜ್ಯ ರಾಜಕಾರಣದಾಗ ಕಳಂಕರಹಿತರಾಗಿ ತಮಗೆ ಅಧಿಕಾರ ಸಿಕ್ಕಾಗಲೆಲ್ಲ ಶುದ್ಧ ಹಸ್ತವಾಗಿ ಜನರಿಗೆ ಪಾರದರ್ಶಕ ಆಡಳಿತವನ್ನು ನೀಡ್ತಾ ಬಂದಿರುವ ಅಖಂಡ ಕರ್ನಾಟಕದ ಪ್ರಭಾವಿ ಸಚಿವರು, ಮೇಧಾವಿ ನಾಯಕರು, ಪ್ರಬುದ್ಧರು, ಶುದ್ಧಹಸ್ತರು, ಮಿಸ್ಟರ್ ಕ್ಲೀನ್ ಅಂತ ಕರೆಸಿಕೊಂಡಿರುವಂಥ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಮೊನ್ನೆ ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿರುವ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂಥ ಸಚಿವ ಸಂಪುಟದ ಮೊದಲೇ ಪಟ್ಟಿಯಲ್ಲಿ ನಮ್ಮ ಉತ್ತರ ಕರ್ನಾಟಕದ ಧೀಮಂತ ನಾಯಕರಾದಂಥ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಅವರಿಗೆ ಸ್ಥಾನ ಕೊಡದೇ ಇದ್ದದ್ದು ಗದಗ ಜಿಲ್ಲಾ ಜನತೆಗೆ ಅಷ್ಟೇ ಅಲ್ಲ, ಇಡೀ ಉತ್ತರ ಕರ್ನಾಟಕದ ಮಹಾಜನತೆಗೆ ದೊಡ್ಡ ಆಘಾತವನ್ನು ಉಂಟು ಮಾಡಿದೆ. ಯಾವ ವಿಮಾನದಲ್ಲಿ ಪ್ರಯಾಣ ಮಾಡುವಂಥ ಅತ್ಯಂತ ಶ್ರೀಮಂತ ವರ್ಗ ಅಷ್ಟೇ ಶುದ್ಧ ನೀರು ಕುಡಿತಾ ಇತ್ತು, ಆ ನೀರನ್ನು ಸಮಾಜದ ಕಟ್ಟ ಕಡೆ ಜನನು ಕುಡಿಬೇಕು ಅನ್ನೋ ಉದ್ದೇಶದಿಂದ ತಮಗೆ ಅಧಿಕಾರ ಇಲ್ತಾ ಇದ್ದ ಸಂದರ್ಭದಲ್ಲಿಯೂ ಸನ್ಮಾನ್ಯ ಎಚ್ ಕೆ ಪಾಟೀಲರು ಶುದ್ಧ ನೀರು ಕುಡಿಬೇಕನ್ನೋ ಯೋಜನೆಯನ್ನು ಅವ್ರಿಗೆ ಬಂದಂಥ ಯೋಜನೆಯಾಗಿ ರೂಪಾಂತರಿಸಿ ಸಮಾಜದ ಕಟ್ಟ ಕಡೆ ಜನರಿಗೂ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ರಚನೆ ಮಾಡಿ ಅವ್ರಿಗೆಲ್ಲರಿಗೂ ಆ ನೀರನ್ನು ದಯಪಾಲಿಸಿದಂಥ ದೊಡ್ಡ ಭಗೀರಥ ಅಂದರೆ ಇವತ್ತು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಬಂಧುಗಳೇ, ಮಾನ್ಯ ವರದಿಗಾರರಲ್ಲಿ ನಾನು ಹೇಳ್ತಾ ಇರೋದು ಅದೇ ರೀತಿ ಮಳೆ ಇಲ್ಲದೆ ರೈತ ತಲೆ ಮೇಲೆ ಕೈ ಹೊತ್ಕೊಂಡು ಕುಳಿತಾಗ, ಕಂಗಾಲಾಗಿ ಕುಂತಾಗ, ಕೃಷಿ ಸಚಿವರಿದ್ದಾಗ ಮೋಡ ಬಿತ್ತನೆ ಮಾಡಿ ಆ ರೈತರಿಗೆ ನೆರವಾದಂಥ ಸನ್ಮಾನ್ಯ ಎಚ್ ಕೆ ಪಾಟೀಲರು ಮಾದರಿ ಒಬ್ಬ ಸಚಿವರಾಗಿ, ಉದ್ಧಾರಕರಾಗಿ ಸಮಾಜಕ್ಕೆ ಅವರು ಕೊಡುಗೆ ಸಾಕಷ್ಟಿದೆ. ಇಂಥ ಒಬ್ಬ ಪ್ರಭಾವಿ ಸಚಿವರನ್ನ ಯಾಕೋ ಏನೋ ಗೊತ್ತಾಯಿಲ್ಲ, ಅವ್ರಿಗೆ ಮಿನಿಸ್ಟ್ರು ಪೋಸ್ಟ್ ಕೊಡ್ಬೇಕನ್ನೋ ಮನವಿ ನಾವು ಮಾಡೋದೇ ಅಂಥ ಪರಿಸ್ಥಿತಿ ಬಂದು ಹೋಗಿತ್ತು ಅಂತಂದ್ರೆ ಕರ್ನಾಟಕ ಸರ್ಕಾರ ಇವತ್ತು ಭಾಳ ವಿಚಾರ ಮಾಡಬೇಕು. ಇಂಥ ಮೇಧಾವಿ ಉತ್ತರ ಕರ್ನಾಟಕದ ಧೀಮಂತ ನಾಯಕ, ಎಲ್ಲೂ ರಹಿತವಾಗಿ ರಾಜಕಾರಣ ಮಾಡುವಂಥವ್ರು ಅವರು. ಇವತ್ತು ಉತ್ತರ ಕರ್ನಾಟಕದ ಮಹಾಜನತೆ ನ್ಯಾಯದಾನಕ್ಕಾಗಿ ದೂರ ಪ್ರಯಾಣ ಮಾಡಬಾರ್ದು, ಅವರು ಶೀಘ್ರವೇ ನ್ಯಾಯದಾನ ಸಿಗಬೇಕನ್ನೋ ಇರಾದೆಯಿಂದ ಸನ್ಮಾನ್ಯ ಎಚ್ ಕೆ ಪಾಟೀಲರು ಸಂಚಾರಿ ಪೀಠಗಳನ್ನು ಸ್ಥಾಪಿಸಿದ್ರು, ಕಾನೂನು ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿದ್ರು, ಗ್ರಾಮೀಣಾಭಿವೃದ್ಧಿ ವಿಶ್ವವಿದ್ಯಾಲಯನ ಗದಗ ಜಿಲ್ಲೆ ಜನರಿಗೆ ಕೊಟ್ಟರು. ಇಂಥ ಒಬ್ಬ ಅಪರೂಪದ ರಾಜಕಾರಣಿ ಇವತ್ತು ನಮ್ಮ ರಾಜಕಾರಣದಾಗ ಅದಾರ ಅಂತಂದ್ರೆ ನಮಗೊಂದು ಒಳ್ಳೆ ಅನುಭವ. ಇಂಥ ಒಬ್ಬ ರಾಜಕಾರಣಿಗೆ ನಾವು ಮನವಿ ಮಾಡೋ ಮುಖಾಂತರ ಕೇಳಬೇಕಂತ ಪರಿಸ್ಥಿತಿ ಬಂದತಲ್ಲ, ಇದು ದುರಂತ, ದುರ್ದೈವ. ಆ ಕಾರಣಕ್ಕಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರ, ಟೀಕೆಗಳು ಸಾಯ್ತಾವು, ಕೆಲಸಗಳು ಉಳಿತಾವು ಅಂತೇಳಿ. ಅಂಥ ಕೆಲಸಗಳು ಉಳಿಲಿಕ್ಕೆ ಒಳ್ಳೆ ಕೆಲಸ ಮಾಡಿದ ಕೆಲಸಗಳು ಉಳಿತಾವು. ಅಂತ ಒಳ್ಳೆ ಕೆಲಸ ಮಾಡುವಂಥ ನಮ್ಮ ನಾಯಕರಾದಂಥ ಎಚ್ ಕೆ ಪಾಟೀಲ್ ಅವ್ರಿಗೆ ತಾವು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟು, ನಾವು ಸಚಿವರಿಗೆ ಕೇಳ್ತಾ ಇಲ್ಲ, ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟು ಅವ್ರಿಗೆ ತಾವು ಗೌರವಿಸಬೇಕು. ಅವ್ರ ಕೆಲಸಗಳ ಶಾಶ್ವತವಾಗಿ ಉಳಿಯುವಂಥ ಕೆಲಸಗಳನ್ನು ಮಾಡ್ಕೊಂಡು ಬಂದವರು ಕಳೆದ 40 ವರ್ಷಗಳಿಂದ ಅವರು. ಅಂಥವ್ರಿಗೆ ನೀವು ಸಚಿವ ಸಂಪುಟದಿಂದ ಹೊರಗಿಡ್ತೀರಿ ಅಂತಂದ್ರೆ ಇದು ದೊಡ್ಡ ಅನ್ಯಾಯ, ಇಡೀ ಉತ್ತರ ಕರ್ನಾಟಕ ಮಾಡುವಂಥ ಅನ್ಯಾಯ. ಆ ಕಾರಣಕ್ಕಾಗಿ ಸನ್ಮಾನ್ಯ ವರಿಷ್ಠರಿಗೆ ನಾವು ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ವಿನಂತಿ ಮಾಡ್ಕೊಂತೀವಿ, ಸವಿತಾ ಸಮಾಜದ ಪರವಾಗಿ ಯಾವುದೇ ಕಾರಣಕ್ಕೂ ಮಿನಿಸ್ಟರ್ ಪೋಸ್ಟ್ ಕೊಡೋ ಮುಂದೆ ದಯವಿಟ್ಟು ಕೈ ಮುಗ್ತೈತಿ, ಜಾತಿ ನೋಡ್ಬೇಡ್ರಿ, ಧರ್ಮ ನೋಡ್ಬೇಡ್ರಿ. ಅವ್ರು ಮಾಡೋ ಕೆಲಸದಿಂದ ನೀವು ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟು ಒಂದು ಹಳೆ ಬೇರು ಮತ್ತು ಹೊಸ ಚಿಗುರಿನ ಸಮ್ಮಿಳಿತದೊಂದಿಗೆ ಒಂದು ಆಡಳಿತ ನಡೆಸುವಂಥ
ಆದಲ್ಲಿ ಒಂದು ಸುಭದ್ರ ಸರ್ಕಾರ, ಸುಭದ್ರ ಆಡಳಿತ ನೀಡಕ್ಕೆ ಸಾಧ್ಯ ಆಗ್ತೈತೆ ಅನ್ನೋ ಮಾತನ್ನ ಕಾಂಗ್ರೆಸ್ ವರಿಷ್ಠರಲ್ಲಿ ನಾವು ಮತ್ತೊಮ್ಮೆ ವಿನಂತಿ ಮಾಡ್ಕೊಂತೀವಿ. ಮತ್ತೊಂದು ವಿಷಯ, ತಾವು ಅವರು ಕೆಲಸಗಾರರ ಉತ್ತಮ ವರ್ಕರ್ ಅದರ, ಅವ್ರಿಗೆ ದಯವಿಟ್ಟು ತಾವು ಸ್ಪೀಕರ್ ಸ್ಥಾನವನ್ನು ಕೊಟ್ಟು ಕೈ ಕಟ್ಟಿಕೊಳ್ಳುವಂತ ಕೆಲಸ ಮಾಡಬೇಡಿ. ಅವ್ರು ವರ್ಕರ್ ಅದರ, ಅವ್ರು ಕೆಲಸ ಮಾಡಕ್ ಹಚ್ಚಿರಿ, ಒಳ್ಳೆ ಒಳ್ಳೆ ಮಹತ್ವದ ಇಲಾಖೆಗಳನ್ನು ಕೊಡ್ರಿ. ಅವರು ಇಲ್ಲಿವರೆಗೂ 40 ವರ್ಷಗಳಲ್ಲಿ ಅವ್ರ ಅಧಿಕಾರ ಸಿಕ್ಕಾಗ ಅವ್ರಿಗೆ ಯಾವ ಇಲಾಖೆಯನ್ನು ಕೊಟ್ಟೈತಿ, ಆ ಎಲ್ಲ ಇಲಾಖೆಗಳಲ್ಲಿ ಸಮರ್ಥವಾಗಿ ಕೆಲಸ ಮಾಡಿ ತೋರಿಸಿದ್ದಾರೆ. ಅಂತವ್ರು ಯಾರಂತ ಇವತ್ತು ಎಚ್ ಕೆ ಪಾಟೀಲ್ ಇಡೀ ದೇಶದಾಗ ಮಾತಾಡುವಂತ ಯೋಜನೆಗಳನ್ನು ಕೊಟ್ರ. ಅವ್ರು ಕೊಟ್ಟಂತ ಯೋಜನೆಗಳು 1, 2 ಹೇಳಕ್ ಸಾಧ್ಯ ಇಲ್ಲ. ಗದಗ ನಗರದ ಗಲ್ಲಿ ಗಲ್ಲಿಯಾಗ ನೋಡಿ ವಯೋವೃದ್ಧರಿಗೆ ಕಣ್ಣ ತೊಂದರೆ ಆದವ್ರಿಗೆ ಕಣ್ಣಿನ ಚಸ್ಮಾ ಕೊಟ್ಟಾರ, ಉಚಿತವಾಗಿ ಕಣ್ಣಿನ ಚಿಕಿತ್ಸೆ ಕೊಟ್ಟಾರ, ಕಿಡ್ನಿ ಆಪರೇಷನ್ ಮಾಡ್ಸಕ್ ಕುಂತಾರ, ಕೃತಕ ಕಾಲುಗಳನ್ನು ಕೊಡ್ತಾ ಇದ್ದಾರೆ, ಉಚಿತವಾಗಿ ಹಾರ್ಟ್ ಕೇರ್ ಸೆಂಟರ್ ಮಾಡಿದ್ದಾರೆ. 1, 2 ಅಭಿವೃದ್ಧಿ ಕೆಲಸಗಳು ವೈದ್ಯಕೀಯ ಕ್ಷೇತ್ರದಲ್ಲಿ ಅಮೂಲಾಗ್ರವಾಗಿ ಗದಗ ಜಿಲ್ಲಾ ಬದಲಾವಣೆ ಆಗೈತಿ. ಕ್ರೀಡಾ ಕ್ಷೇತ್ರದಾಗ ಅಮೂಲಾಗ್ರವಾಗಿ ಕ್ರಾಂತಿಕಾರಿ ಬದಲಾವಣೆ ತಂದಾರ. ಅಂಥ ಒಬ್ಬ ಲೀಡರ್ಗೆ ತಾವು ಜನತೆಗೆ ಮನವಿ ಮಾಡಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು. ಈಗ ಮುಂದಿನ ದಿನಮಾನದೊಳಗೆ ಸನ್ಮಾನ್ಯ ರಾಷ್ಟ್ರೀಯ ಕಾಂಗ್ರೆಸ್ನ ವರಿಷ್ಠರಾದಂಥ ಸನ್ಮಾನ್ಯ ಖರ್ಗೆ ಅವರಿಗೆ ನಾವು ವಿನಂತಿ ಮಾಡ್ಕೊತೀನಿ, DK ಶಿವಕುಮಾರ್ ಅವರು ವಿನಂತಿ ಮಾಡ್ಕೊತೀನಿ, ಸನ್ಮಾನ್ಯ ರಾಹುಲ್ ಗಾಂಧಿ ಅವ್ರಿಗೆ ವಿನಂತಿ ಮಾಡ್ಕೊತೀನಿ. ಮುಂಬರುವ ದಿನಮಾನದಾಗ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟು ಅವರಿಗೆ ಗೌರವವನ್ನು, ನಮಗೆಲ್ಲ ಜನರಿಗೆ ಗೌರವವನ್ನು ಕೊಡ್ಬೇಕಂತೇಳಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ.